ಕೊಂತೀನಿ. ಬನ್ನಿ ಇದನ್ನೆಲ್ಲ ಇವಾಗ ರೆಡಿ ಮಾಡ್ಕೊಳ್ಳೋಣ. ತುಂಬಾ ಸಂಭ್ರಮ. ಅವನು ನಮ್ಮ ಜೊತೆಗೆ ಸ್ವಲ್ಪನೇ ಖಾರ ಹಾಕೋತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರು ಏನು ತಿನ್ನಬಾರ್ದು. ಯಾರು ಅದನ್ನ ಉಪ್ಪು ಹಾಕೊಂಡಿದ್ವಲ್ಲ, ಸೋರಿ ಒಂಚೂರು ಹಿಂಗೆ ರೌಂಡ್ ಮಾಡ್ಕೊಡ್ರಿ. ಹೇಳಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ನ ಎಷ್ಟು ಗಂಟೆ ಆಗಿದೆ ಅಂದರೆ 6 ಗಂಟೆ ಆಗ್ತಿದೆ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮನೆಯಲ್ಲಿ ಬೆಲ್ಲದ ಹಾಲು ಹಾಕೋದಿರುತ್ತಲ್ವ, ಹಾಗಾಗಿ ಸ್ವಲ್ಪ ಅಡುಗೆಗಳನ್ನ ಮಾಡ್ಕೊತೀನಿ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. 2 ದಿವಸ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ ಎಲ್ಲರಿಗೂ. ಯಾಕಂದರೆ ಹುಷಾರಿರಲಿಲ್ಲ, ಸ್ವಲ್ಪ ನೆಗಡಿ, ಜ್ವರ ಮತ್ತು ಕೆಮ್ಮು ಆಗಿತ್ತು. ಧ್ವನಿ ಕೂಡ ಚೇಂಜ್ ಆಗಿದೆ, ನೋಡ್ತಾ ಇರಬೇಕು. ಹಾಗಾಗಿ 2 ದಿವಸ ವಿಡಿಯೋ ಮಾಡೋಕ್ಕಾಗಿಲ್ಲ. ಆದರೆ ಇವತ್ತು ಹಬ್ಬ ಇರೋದ್ರಿಂದ ಸ್ವಲ್ಪ ಏನಾದರೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತು ನಾನು ಏನೆಲ್ಲ ಮಾಡ್ತೇನೆ ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಖಂಡಿತ ವಿಡಿಯೋ ಮಾಡ್ತೀರಂತ ತುಂಬ ನಂಬಿಕೆ ಇದೆ. ನನ್ನ ಸಬ್ಸ್ಕ್ರೈಬರ್ ತುಂಬ ಸಪೋರ್ಟ್ ಮಾಡ್ತಿದ್ರು. ತುಂಬ ತುಂಬ ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ಇದೇ ಥರ ನಿಮ್ಮ ಸಪೋರ್ಟು ಸಹಕಾರ ಸದಾಕಾಲ ಇರಲಿ ಅಂತ ನಾನು ಕೇಳ್ಕೊತೀನಿ. ಧ್ವನಿ ಇವಾಗ ಕೂಡ ಸ್ವಲ್ಪ ಚೇಂಜ್ ಇದೆ. ಓಕೆ, ಪರವಾಗಿಲ್ಲ. 2 ದಿವಸ ವಿಡಿಯೋ ಮಾಡೋದು ಬಿಟ್ಟಿದ್ದೆ, ಅದೇ ಬೇಜಾರಾಗಿತ್ತು. ಇವಾಗ ವಿಡಿಯೋ ಮಾಡೋಣ ಅಂತ ನಾನು ಇವಾಗ ಏನೆಲ್ಲ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಆಚೆ ಕಡೆ ತುಂಬ ಗಿಜಿ ಬಿಜಿ ಇದೆ ತಾನೆ, ಮಾತಾಡ್ತಾ ಇದ್ದಾರೆ. ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಳ್ಳಿ, ನಮ್ಮ ಕೆಲಸನ ನಾವು ಮಾಡ್ಕೊಳ್ಳೋಣಲ್ವಾ. ನಾವು ವಿಡಿಯೋ ಮಾಡ್ತೀವಿ ಅಂತವ್ರಿಗೆ ಮಾತಾಡಬೇಡ ಅಂತ ಹೇಳೋಕ್ಕಾಗುತ್ತಾ? ಆಗಲ್ಲ ತಾನೆ. ಅದಕ್ಕೆ ಬನ್ನಿ ಇವಾಗ ನಾವು ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ, ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಮಾಡ್ಕೋಬೇಕೀಗ. ಇದೆಲ್ಲ ನೋಡಿ, ನಾನು ಮೆಣಸಿನ್ಕಾಯಿಗಳು ಎಷ್ಟೊಂದು ತೊಗೊಂಡಿದ್ದೀನಿ ಅಂತ. ಇದು ಮೆಣಸಿನ್ಕಾಯಿ ಬಂದ್ಬಿಟ್ಟು ಚೋಡ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇದು ವಡೆ ಮತ್ತು ಉಸುಳಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅಂದರೆ ಇದು ಕಡಲೆ ನೆನೆಸಿದ್ದೀನಲ್ಲ, ಇದ್ರ ಉಸುಳಿ ಮಾಡ್ತೀನಿ. ಹಾಗೆ ಮತ್ತು ಶುಂಠಿ, ಕೊತ್ತಂಬರಿ, ಬೆಳ್ಳುಳ್ಳಿ ಎಲ್ಲ ಇದೆಲ್ಲ ಚೋಡೋಕ್ಕೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಇದು ಮಾತ್ರ ವಡೆ ಮಾಡೋಕ್ಕೆ, ಹೆಸ್ರು ಕಾಳು ಇಲ್ಲಿ ನೆನೆಸಿದ್ದೀನಿ ವಡೆ ಮಾಡೋಕ್ಕೆ ಅಂತ. ಕರಿಬೇವು ಇದು ಎಲ್ಲದಕ್ಕೂ ಆಗುತ್ತೆ ಅಂತ ಒಟ್ಟಿಗೆ ತೊಗೊಂಡಿದ್ದೀನಿ. ಕೊತ್ತಂಬರಿ ಕೂಡ ಅಷ್ಟೇ. ಮತ್ತು ಇಲ್ಲಿ ಶೇಂಗದ ಕಾಳು 1 ಪ್ಲೇಟ್ ತೊಗೊಂಡಿದ್ದೀನಿ. ಏನಕ್ಕಂದರೆ ಇದು ಉಂಡೆ ಮಾಡ್ಕೊಳ್ಳೋಣ. ನಾಗಪ್ಪಗೆ ಸಪ್ರೇಟಾಗಿ ಉಂಡೆ ಮಾಡೋದು. ಹಾಗಾಗಿ ಒಂದು 11 ಉಂಡಿನ ಮಾಡ್ಕೊತೀನಿ. ಇವತ್ತೈದು, ನಾಳೆಗೆ 5 ನೇವ್ದಿಕ್ಬೇಕು. ಇದನ್ನು ಮಾಡ್ಕೊತೀನಿ. ಎಳ್ಳು ಹೇಳಿದ್ದೆ, ಎಳ್ಳು ತೊಗೊಂಬಂದಿದ್ದಾರೆ. ಇದು ಕೂಡ ಅಷ್ಟೇ. ಇದನ್ನು 11 ಉಂಡೆ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ. ಏನಕ್ಕಂದರೆ ಇದು ಕೂಡ ನೇವ್ದಕ್ಕೇನೆ ಎಳ್ಳು ಉಂಡೆ ಹಿಡಿತಾರೆ. ಬೇರೆ ಅದು ಏನೋ ಹೇಳ್ತಾ ಇದ್ರಪ್ಪ, ನನಗೆ ನೆನಪಿಲ್ಲ. ಅದು ಅವಾಗಿನ ಕಾಲದಲ್ಲಿ ಮಾಡ್ತಾ ಇದ್ರಂತೆ ನೇವ್ದಕ್ಕೆ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವಾಗ ನಮಗೆ ಗೊತ್ತಿರೋ ಪ್ರಕಾರ ನಾನು ಎಳ್ಳು ಉಂಡೆಯಲ್ಲಿ ನೇವೇದ್ಯನ ಮಾಡ್ತೀವಿ. ಅದೇನೋ ಹೇಳ್ತಾರೆ, ಗೊತ್ತಿಲ್ಲ ನನಗೆ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವಾಗ ಇದನ್ನೆಲ್ಲ ನಾನು ಮಾಡ್ಕೊತೀನಿ. ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಬನ್ನಿ ಇದನ್ನೆಲ್ಲ ಇವಾಗ ರೆಡಿ ಮಾಡ್ಕೊಳ್ಳೋಣ. ನೋಡ್ರಿ, ಇವಾಗ ಶೇಂಗಾ ಕಾಳು ಹುರ್ಕೊಳತ್ತೀನಿ. ಶೇಂಗಾ ಕಾಳು ಹುರ್ಕೊಂಡ್ಬಿಟ್ಟು ಉಂಡೆ ಕಟ್ಕೊಳ್ಳೋಣ ಅಂತ. ಇದ್ರಾಗೆ ಸ್ವಲ್ಪ ಚೋಳ ಮಾಡಕ್ಕೆ ಹೋಗ್ಬೇಕು. ಧ್ವನಿ ಫುಲ್ ಚೇಂಜ್ ಆಗ್ಯದ ಅನ್ಕೊಂತೀನಿ. ಯಾಕಂದ್ರೆ ನನಗೆ ಅನ್ಸಾಕತಿ ತುಂಬಾ ರಪ್ಪ, ಏನೋ ಒಂಥರ ದಪ್ಪ ಧ್ವನಿ ಬರಾಕತ್ತದ. ಹಬ್ಬ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಎಲ್ಲರಿಗೂ ಇಷ್ಟ ಅನ್ಕೋತೀನಿ. ನನಗೂ ಕೂಡ ತುಂಬಾ ಇಷ್ಟ. ಹಬ್ಬದಲ್ಲಿ ಇದೆಲ್ಲ ಮಾಡ್ತಾ ಇರ್ತೀವಲ್ಲ, ಅಡುಗೆಗಳಂತೂ ತುಂಬಾ ಇಷ್ಟ ಆಗುತ್ತೆ. ಹಬ್ಬದಲ್ಲಿ ಒಂದು ಸಂಭ್ರಮ, ಅದು ಒಂದು ಸಂಭ್ರಮನ ಹಬ್ಬದಲ್ಲಿ ಮಾತ್ರ ಸಿಗೋದು ಆ ಖುಷಿ. ಏನಂದ್ರೆ ಎಲ್ಲ ತರ ಅಡುಗೆ ಮಾಡೋದಾಗ್ಲಿ, ಒಂದು ಎಲ್ಲಾರು ಸೇರಿ ಹಬ್ಬ ಮಾಡೋದು ತುಂಬಾ ಖುಷಿಯಾಗಿರುತ್ತೆ. ಆದ್ರೆ ನನ್ನ ಮನೇಲಿ ಇವತ್ತು ನಾವು 3 ಜನ ಇರೋದು ಬೇಜಾರು ನಮ್ಗೆ. ಇವಾಗ ಹಬ್ಬ ಸಿದ್ಧಾರ್ಥನು ಇಲ್ಲ, ಅವನಿದ್ರೇನೆ ನಮ್ಮ ಮನೇಲಿ ದೊಡ್ಡ ಹಬ್ಬ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದು ಇಷ್ಟಪಡ್ತಾನ ಅವನು. ನಾವೇನ್ ತಿನ್ನಕ್ ಮಾಡೋದಾಗ್ಲಿ, ಹಬ್ಬ ಮಾಡೋದಾಗ್ಲಿ ತುಂಬಾ ಸಂಭ್ರಮದಿಂದ ಮಾಡ್ತಾನೆ ಓಡಾಡ್ಕೊಂಡು. ಆದ್ರೆ ಭಾಗ್ಯ ಆತರ ಮಾಡಲ್ಲ. ಭಾಗ್ಯನ್ಗೆ ಏನಂದ್ರೆ ಹಬ್ಬನೂ ಅಷ್ಟೇ, ಮಾಮೂಲಿ ದಿನಗಳು ಅಷ್ಟೇ. ಭಾಗ್ಯನ್ಗೆ ಗೊತ್ತಿಲ್ಲ ಏನು ಅಂತ, ಒಬ್ಬೊಬ್ರ ಅಭಿಪ್ರಾಯ ಅದು. ಸಿದ್ಧಾರ್ಥಗೆ ಹಾಗಲ್ಲ. ಸಿದ್ಧಾರ್ಥಗೆ ಹಬ್ಬ ಅಂದ್ರೆ ತುಂಬಾ ಸಂಭ್ರಮ. ಅವನು ನಮ್ ಜೊತೆಗೆ ಎಲ್ಲಾನು ಮಾಡ್ತಾನೆ. ಹೋದ ವರ್ಷ ನನ್ ಜೊತೆಗೆ ಹುಷಾರಿಲ್ಲ ಅಂದ್ರು ರವೆ ಉಂಡೆ ಮಾಡ್ದ ಅವತ್ತು ಕುತ್ಕೊಂಡು. ತುಂಬಾ ಹೆಲ್ಪ್ ಮಾಡ್ತಾನೆ. ಹಾಗೆ ಅವನಿಗೆ ಹಬ್ಬಗಳು ತುಂಬಾ ಇಷ್ಟ.
ಮತ್ತ ನಮಗೆಲ್ಲ ಏನಂದ್ರೆ ಹೆಣ್ಮಕ್ಳಿಗೆ ಬೆಳಗ್ಗೆ ಬೇಗ ಎದ್ದೇಳೋದು, ಹಬ್ಬದ ಟೈಮಲ್ಲಿ ಕಸ ಗುಡ್ಸಿ ರಂಗೋಲಿ ಇಡೋದು, ಎಲ್ಲ ಅಡಿಗೆಗಳು ಮಾಡೋದು. ಮತ್ತ ಅವ್ ನೋಡಿ ಹೆಂಗ್ ಹೇಳ್ತಾನೆ ಭಾಗ್ಯ. ಮತ್ತೆ ಮತ್ತೆ ಅನ್ಕೊಂಡು ಚೆನ್ನಾಗಿರುತ್ತೆ. ಹಬ್ಬ ಅಂದ್ರೆ ಒಂದು ದೊಡ್ಡ ಸಂಭ್ರಮ. ಅದು ಮೇನ್ ಆಗಿ ಎಲ್ಲಾರು ಸೇರಿ ಹಬ್ಬ ಮಾಡೋದಕ್ಕೆ ತುಂಬಾ ಖುಷಿಯಾಗಿರುತ್ತೆ. ಇವಾಗ ಶೇಂಗಾ ಕಾಳು ಹುರಿದಾಯ್ತು, ಎಳ್ಳು ಹುರಿತಾ ಇದೀನಿ. ಎಳ್ಳು ಚೆನ್ನಾಗಾಯ್ತು, ವೈಟ್, ತುಂಬಾ ವೈಟ್ ಆಗಿದೆ, ಕಲರ್ಫುಲ್ ಎಳ್ಳು. ಎಷ್ಟು ವೈಟ್ ಆಗಿದೆ ನೋಡಿ. ಆಮೇಲೆ ಎಳ್ಳು ವೈಟೇ ಇರುತ್ತೆ, ಬ್ಲಾಕ್ ಇರುತ್ತೆ ಅಂತ ಕೇಳ್ಬೇಡಿ. ಬ್ಲಾಕ್ ಎಳ್ಳು ಇರುತ್ತೆ, ಆದ್ರೆ ಸ್ವಲ್ಪ ಕಲರ್ ಕಮ್ಮಿ ಇರುತ್ತೆ. ಇದು ತುಂಬಾ ಕಲರ್ ಆಗಿದೆ. ಅದು ಹಂಗೆ ಎಳ್ಳು ಬರ್ತದ, ಇಲ್ಲ ಏನಾರು ಮಿಕ್ಸ್ ಮಾಡಿರ್ತಾರ ಗೊತ್ತಿಲ್ಲ. ಇದು ಯಾಕೋ ನಂಗೆ, ನಾನು ಹೊಲದಲ್ಲಿ ಬೆಳೆದಿರೋಂಗೆ ನೋಡಿದ್ರೆ ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ. ಅದು ಇದು ಫುಲ್ ಪ್ಯೂರ್, ತುಂಬಾ ವೈಟ್ ಆಗಿದೆ. ಪ್ಯೂರಾ ಇಲ್ಲ ಏನಾರು ಮಿಕ್ಸ್ ಮಾಡಾರ? ಏನು ಅಷ್ಟು ಅನುಭವ ಇಲ್ಲ ನನಗೆ. ಅಮ್ಮ ಎಳ್ಳು ಬೆಳಿತಾರ? ಹಾ ಬೆಳಿತಾರ. ಹೆಂಗ್ ಬೆಳಿತಾರ್ರಿ ಎಳ್ಳು? ಹೆಂಗ್ ಬೆಳಿತಾರ ನಾನು ಅದಕ್ಕೆ ಹೇಳೋದು ನಿನ್ಗೆ. ಊರಾಗ ನಡಿ, ಸುಮ್ಮ ಊರಾಗಿದ್ದೆ ಅಂದ್ರ ಅಲ್ಲಿ ಎಲ್ಲ ಹೆಂಗ್ ಬೆಳಿತಾರದೆಲ್ಲ ಗೊತ್ತಾಗ್ತದ. ಹೊಲ್ದಾಗ ಕೆಲಸ ಮಾಡಿದ್ರೆ ಈ ಸಿಟಿಯನ್ ಮಕ್ಳಿಗೆ ಏನು ಗೊತ್ತಿಲ್ಲ. ಹೊಲ್ದಾಗ ಏನ್ ಬೆಳಿತಾರ ಅಂತಾನೆ ಗೊತ್ತಿಲ್ಲ. ಎಳ್ಳು ಹೊಲ್ದಾಗ ಬೆಳಿತಾರ, ಮತ್ತೇನ್ ಬೆಳಿತಾರ? ಅಲ್ಲ ಹೊಲ್ದಾಗ ಬೆಳಿತಾರ, ಅಲ್ಲ ಹೊಲ್ದಾಗ ಬೆಳಿತಾರಂತ ಗೊತ್ತು, ಅಲ್ಲ ಹೆಂಗ ಬೆಳಿತಾರ ಅಂತ ಗೊತ್ತಿಲ್ಲ. ಈ ತರ ಎಳ್ಳು ಇರ್ತಾವಲ್ಲ, ಈ ತರ ಎಳ್ಳನ್ನ ಹೊಲ್ದಾಗ ಬೀತಿರ್ತಾರ ತಗೊಂಡೋಗಿ. ಹುರ್ದಿರೋ ಎಳ್ಳ ಹಂಗೆ ಎಳ್ಳ, ಹಸಿ ಎಳ್ಳು ಏನ್ ವಿಚಿತ್ರವಾಗಿ ಕೇಳ್ತೀವಿ. ಮತ್ತೆ ಒಬ್ಬೊಬ್ರು ಹಂಗೆ ಮಾಡ್ತಾರ. ಮತ್ತ ನೀವು ಒಂದ್ಸತಿನ ಹಾಕಿಲ್ವಾ? ಮಮ್ಮಿ ಹಾಕ್ತಿರ ನಿಜ. ಅದು ಹೆಂಗ ಬೆಳೀತದ್ರಿ? ಹೆಂಗ ಸಣ್ಣ ಇದು ಬರ್ತದ? ಚೌಳಿಕೆ ಗಿಡ ಬರ್ತಾವಲ್ಲ, ಚೌಳಿಕೆ ಗಿಡ ತರ ಬರ್ತದೆ. ಅದ್ರೊಳಗೆ ಹೆಂಗ್ ಬರ್ತಾವ್ರಿ ಅವು? ಒಂಥರ ಈ ತರ ಮುಗ್ಗು ತರ ಬರ್ತದ, ಅದ್ರೊಳಗೆ ಇರ್ತಾವ. ಮುಗ್ಗು ತರ ಬರ್ತದ, ಅದ್ರೊಳಗೆ ಇರ್ತಾವ ಅಲ್ಲೆಲ್ಲ. ಬಿಚ್ಚಿದ್ರೆ ಪಟ 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 ಅಂತ. ಅವ್ ಹೆಂಗ್ ಹಿಡಿಯೋದು? ಮತ್ತ ಅದೆಲ್ಲ ಒಣಗಿಸ್ತಾರ. ಸ್ವಲ್ಪ ಹಣ್ಣಾದ್ಮೇಲೆ ಕಿತ್ತಿ ಗೂಡಾಕ್ತಾರ. ಈ ತರ ಗೂಡಾಕಿ ಒಣಗಿಸಕ್ ಬಿಟ್ಬಿಡ್ತಾರ. ಅದೆಲ್ಲ ಒಣಗಿದ್ಮೇಲೆ ಬಡಿತಾರ ಅಥವಾ ಹಿಂಗ್ ತಿಕ್ತಾರ. ತಿಕ್ಕದೆ ಬೆಟ್ರು, ಯಾಕಂದ್ರೆ ಪಟ ಪಟ ಅಂತ ಸಿಡು ಹೋಗ್ಬಿಡ್ತದ. ಹಂಗಾಗಿ ನೀಟಾಗಿ ಅದನ್ನ ತಿಕ್ಕಿ ರಾಶಿ ಮಾಡ್ಕೊತಾರ. ಅದು ನೋಡಿ, ಎಳ್ಳು ಹುರಿದು ತೆಗ್ದಿದ್ದೀನಿ. ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊತಿದ್ದೀನಿ ಚೋಡ ಮಾಡಕ. ಚೋಳದಲ್ಲಿ ಒಣ ಮೆಣಸಿನ್ಕಾಯಿ ಅಥವಾ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಚೋಳ ಜೊತೆಗೆ ಚೋಳ ತಿನ್ನೋ ಟೈಮಲ್ಲಿ ಇದು ಒಂದೊಂದು ಕಡ್ಕೊಂಡು ತಿಂದು ಬಹಳ ರುಚಿ ಹತ್ತೋದು. ಹಂಗಾಗಿ ಮೆಣಸಿನ್ಕಾಯಿನ ನಾನು ಹಸಿ ಮೆಣಸಿನ್ಕಾಯಿನ ಹಾಕೋತೀನಿ. ಚಲೋ ಟೇಸ್ಟ್ ಸೂಪರ್ ಆಗಿರ್ತದ ಅಂತ ಹೇಳ್ಬಿಟ್ಟು ಮೊನ್ನೆ ಇಡೋದಾಗ ಹಾಕಿದ್ದೀನಿ ಅನ್ಕೊಂತೀನಿ ಚೋಡ. ಆದ್ರೆ ಇದೊಂದ್ಸತಿ ನಿಮ್ಗೆ ತೋರಿಸ್ತೀನಿ. ನಮ್ಮ ಉತ್ತರ ಕರ್ನಾಟಕ ತುಂಬಾ ಫೇಮಸ್ ಈ ಚೋಡ. ತಿನ್ನಕ್ಕಂತೂ ಸಖತ್ತಾಗಿರುತ್ತೆ. ಸಾಯಂಕಾಲ ಟೈಮು ಟೀ ಜೊತೆಗೆ ಅನ್ಸಲ್ಲ? ಈ ತರ ಸೀಳ್ಬಿಟ್ಟು ಹಾಕ್ರಿ ಮೆಣಸಿನ್ಕಾಯಿ, ಚೆನ್ನಾಗಿರುತ್ತೆ ತಿನ್ನಕ್ಕೆ. ಮತ್ತೆ ಹಾಗೆ ನಾಗರ ಪಂಚಮಿ ಹಬ್ಬಕ್ಕೆ ಯಾರೆಲ್ಲ ಏನೇನ್ ಐಟಮ್ಸ್ ಗಳು ಮಾಡಿದಾರೆ ಹೇಳಿ. ಉಂಡಿ, ಕರ್ಚಿಕಾಯಿ, ಕದಂಟು, ಚೋಡ ನಾನ ಮಾಡಿಟ್ಟಿದಲ್ರಿ. ನಾನೆಲ್ಲ ಮಾಡ್ಬಿಟ್ಟು ಸಿದ್ಧಾರ್ಥನ್ ಕೊಟ್ಟು ಕಳ್ಸಿದೀನಿ. ನಾನ್ ಸ್ವಲ್ಪ ಇಟ್ಕೊಂಡಿದ್ದೀನಿ ಅಷ್ಟೇ. ನಾವು ಯಾರು ತಿನ್ನಲ್ಲ ಜಾಸ್ತಿ ಅಂತ. ಅದೇ ಹೇಳ್ತೀನಲ್ಲ, ಪ್ರತಿ ಒಂದಕ್ಕೂ ನಾವು ಹಬ್ಬ ಮಾಡಿದ್ರೆ ಅವನ್ನೇ ನೆನ್ಸ್ಕೋಬೇಕು. ಹಬ್ಬಕ್ಕೆಲ್ಲ ಏನೇ ಮಾಡಿದ್ರು ಅವನು ಚೆನ್ನಾಗಿ ಇಷ್ಟಪಟ್ಟು ತಿಂತಾನೆ. ಹಬ್ಬನು ಕೂಡ ಅಷ್ಟೇ ಓಡಾಡ್ಕೊಂಡು ಖುಷಿಯಿಂದ ಹಬ್ಬ ಮಾಡ್ತಾನ ಅವನು. ನಮ್ಮ ಮನೆಗೆ ಅಡಿಗೆ ಖಾಲಿ ಆಗೋದು. ಪ್ರತಿ ಒಂದು ಐಟಮ್ಸ್ ನಾವ್ ಏನೇ ಮಾಡ್ಬೇಕಂದ್ರೂ ಸಿದ್ಧಾರ್ಥ ನಮ್ಗೆ ನೆನಪಾಗೋದು. ಅವ್ನ ಊಟ ಕೂಡ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿ ಊಟ ಮಾಡ್ತಾನ ಅವನು. ಅವ್ನ ಊಟಕ್ಕೆಲ್ಲ ಇದು ಉಪ್ಪಾಯ್ತು, ಅದು ಖಾರ ಆಯ್ತು, ಅದು ಹುಳಿ ಆಯ್ತು, ಆತರ ಎಲ್ಲ ಏನು ಹೇಳಲ್ಲ. ನಾನೇನ್ ಹೇಳ್ತೀನ? ನೀನಾ? ಅದಿನ್ನೂ ಮಾಡೇ ಇರಲ್ಲ ನಾನು. ಅಯ್ಯೋ ಅದು ಹೆಂಗಿರುತ್ತೋ, ಬೇಡ ಬಿಡು. ತುಂಬಾ ಒಂಥರ ಭಾಗ್ಯ. ಅಮ್ಮ ಅಮ್ಮ ಅಂದ್ಬಿಟ್ರೆ ನಾನೇನ್ ಮಾಡೋದು? ಬಾಯ್ ತನಕ ಬಂದ್ ಅಪ್ಪ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಮೆಣಸಿನ್ಕಾಯಿ ಫ್ರೈ ಆಗಲಿ. ಹಾಗೆ ಬೆಳ್ಳುಳ್ಳಿನ ಹಾಕೊಂಡ್ಬಿಡೋಣ.
ಅದನ್ನು ಕೂಡ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಕೆಂಪಗಾಗಬೇಕು. ಅವಾಗ ಚೋಡ ತಿನ್ನೋ ಟೈಮಲ್ಲಿ ಬಾಯಿಗೆ ಸಿಗುತ್ತೆ ನೋಡಿ, ತುಂಬ ಟೇಸ್ಟ್ ಕೊಡುತ್ತೆ ಅವಾಗ. ಹಾಗಾಗಿ ಇದನ್ನು ಹಾಕೊಳ್ಳೋಣ. ಅಮ್ಮ ನಾನು ಇವತ್ತು ಹೊಸದಾಗಿ ಒಂದು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಏನು? ಆದರೆ ಒಂದು ಟ್ರೈ ಮಾಡಿ ನೋಡೋಣ ಅಂತ ಅಂದ್ಕೊಂಡು. ಅಯ್ಯೋ ಅಮ್ಮ, ಇದು ಎಷ್ಟು ರೂಪಾಯಿ ಶುಂಠಿ? ಒಂದಿಷ್ಟು ಶುಂಠಿನ ತುರಿದ್ಬಿಟ್ಟು ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ ಚೋಡ ಮಾಡೋಕ್ಕೆ. ಅಂದರೆ ಅದ್ರ ಟೇಸ್ಟ್ ಹೆಂಗಿರುತ್ತೆ ಅಂತ ಒಂದ್ಸತಿ ಟ್ರೈ ಮಾಡೋಣ ಅಂತ, ಚೆನ್ನಾಗಿರುತ್ತಾ ಹೆಂಗೆ ಅಂತ. ಅದಕ್ಕೆ ಶುಂಠಿನ ಸ್ವಲ್ಪ ತುರಿದ್ಬಿಟ್ಟು ಹಾಕೋತೀನಿ. ಟೇಸ್ಟ್ ಚೆನ್ನಾಗಿದ್ರೆ ಹೇಳ್ತೀನಿ, ನೀವು ಕೂಡ ಆ ಥರ ಹಾಕೊಂಡು ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀನಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಅಂದರೆ ಇದು ಗ್ಯಾಸ್ಟ್ರಿಕ್ ಆಗುತ್ತಲ್ವ ನಿಮಗೆ, ಇದು ಚೋಡ ಒಬ್ಬೊಬ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ತಿಂದರೆ, ಅಂಥವ್ರಿಗೆ ಸ್ವಲ್ಪ ಜೀರ್ಣ ಆಗುತ್ತಾ ಅಂತ ನೋಡೋಣ. ಇದು ಶುಂಠಿ ಹಾಕಿದ್ರೆ ಸ್ವಲ್ಪ ಜೀರ್ಣದ್ದು ಒಂದು ಸ್ವಲ್ಪ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ನೋಡೋಣ. ಹಾಗಾಗಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಮಾತಲ್ಲಿ. ಒಂದೊಂದು ತಪ್ಪುಗಳನ್ನ ಮಾತಾಡ್ತಾ ಇರ್ತೀವಿ ನೋಡಿ. ಇದು ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ, ಇದಿಷ್ಟು ಹಾಕೊಂಬಿಡೋಣ, ಆಮೇಲೆ ಹಾಕೊಳ್ಳೋಣ. ಇವಾಗ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಅಯ್ಯೋ ಅಲ್ಲಿವರೆಗೂ ಬಂದಿಲ್ಲ, ಅದು ಬಂತು ಕರ್ಮ. ಇವಾಗ ಶುಂಠಿ ಹಾಕಿದ್ದೀನಿ, ನೋಡೋಣ ನನ್ನ ಟೇಸ್ಟ್ ಹೆಂಗಿರುತ್ತೆ ಅಂತ. ಏನಾದರೂ ಒಳ್ಳೆ ಚೆನ್ನಾಗಿ ಘಮ ಕೊಟ್ಬಿಟ್ರೆ ನೀವು ಆ ಥರ ಮಾಡಿ, ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಕೊಡ್ತಲ್ಲಮ್ಮ ಘಮ. ಒಗ್ಗರಣೆಲಿ ಘಮ ಚೆನ್ನಾಗಿ ಬರ್ತಾ ಇದೆ, ಅದ್ರ ಚೋಡ ತಿಂದ್ಮೇಲೆ ಬಾಯಿಗೆ ಹಿಂಗೆ ಟೇಸ್ಟ್ ಕೊಡುತ್ತೆ ಅಂತ ಅದು ಇಂಪಾರ್ಟೆಂಟ್ ಅಲ್ವಾ. ಒಗ್ಗರಣೆಲಿ ತುಂಬ ಚೆನ್ನಾಗಿ ಘಮ ಬರ್ತಾ ಇದೆ, ಸಕ್ಕತ್ತಾಗಿದೆ. ಇವಾಗ ಹುರಿದಿರೋ ಶೇಂಗಾ ಅಲ್ವಾ, ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇದು ಜಾಸ್ತಿ ಫ್ರೈ ಆಗೋದು ಬೇಡ. ಕಡಲೆ ಬೀಜ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ, ಯಾಕಂದರೆ ನನಗೆ ಜಾಸ್ತಿ ಆಗ್ತಾ ಇಲ್ಲ, ತಲೆನೋವು ಬರ್ತಾ ಇದೆ. ಎಲ್ಲ ಒಂದೊಂದು ಸಿಕ್ಕರೆ ಸಾಕು. ಅದ್ರ ಚೋಡಕ್ಕೆ ಏನಂದ್ರೆ ಕಡಲೆ ಬೀಜ ಜಾಸ್ತಿ ಆದ್ರೇ ಚೆನ್ನಾಗಿರುತ್ತೆ, ಆದರೆ ನಾನೇ ಬೇಕಂತ ಕಮ್ಮಿ ಹಾಕೊಂಡಿದ್ದೀನಿ. ನಿಮಗೆ ಕಡಲೆ ಬೀಜ ಇಷ್ಟ ಅಂದರೆ ಜಾಸ್ತಿ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದರಲ್ಲೇ ಗ್ರೀನ್ ಒಗ್ಗರಣೆ ಕೂಡ ಮಾಡ್ಕೋಬೋದು, ಚೋಡ ಗ್ರೀನ್ ಆಗಿ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪಿಗೆ ಕೈ ಮುಂದೆ ಬಂದು ನೋಡ್ಕೊಂಡು ಹಾಕೋಬೇಕು. ಸ್ವಲ್ಪ ಮಸಾಲೆ ಖಾರ ಹಾಕೋತಾ ಇದ್ದೀನಿ, ಇದು ಚೋಡಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ ಅಂತ. ಸಾಕು. ಮೆಣಸಿನ್ಕಾಯಿ ಹಾಕಿದಾನಲ್ವಾ, ಅದಕ್ಕೆ ಸ್ವಲ್ಪನೇ ಖಾರ ಹಾಕೋತಾ ಇದ್ದೀನಿ. ಆಹಾ, ಸಖತ್ತಾಗಿ ಬರ್ತಾ ಇದೆ ಘಮ. ಆಯ್ತು, ಇದ್ದದ್ದು ಕಂಪ್ಲೀಟ್ ಆಗಿ. ಆಹಾ, ಮಸ್ತಾಗಿದೆ. ಇದರಲ್ಲಿಂದ ಹಾಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಚೋಡ ರೆಡಿ ಆಯಿತು. ಚೆನ್ನಾಗಿರ್ತೈತಿ. ಟೇಸ್ಟ್ ನೋಡಬಾರ್ದು, ನೈವೇದ್ಯ ಮಾಡಬೇಕಲ್ವಾ, ಟೇಸ್ಟ್ ನೋಡೋ ಹಾಗಿಲ್ಲ. ಬೆಲ್ಲನೂ ಮತ್ತು ಕೊಬ್ಬರಿ ಎರಡು ಮಿಕ್ಸಿ ಹಾಕೊಂಬಂದು ಇದು ತುಂಬ ಸಣ್ಣ ಸಣ್ಣ ಉಂಡೆನ ಕಟ್ಕೋಬೇಕು. ಇದು ಬೆಲ್ಲ ಅಂಟಿದೆಯಲ್ವಾ, ಅದಕ್ಕೆ ಹಂಗಾಗ್ತಾಯಿದೆ. ಸಣ್ಣ ಸಣ್ಣ ಉಂಡೆ ಒಂದು 11 ಉಂಡೆ ಆಗಬೇಕಿದು. ನೈವೇದ್ಯಕ್ಕೆ ಅಂತ ಸಪ್ರೇಟಾಗಿ ಮಾಡ್ಕೊಳ್ಳೋದು, ತಿನ್ನಕ್ಕಾದ್ರೆ ಸಪ್ರೇಟ್ ಮಾಡ್ಕೋಬೇಕು, ನೈವೇದ್ಯಕ್ಕೆ ಕೂಡ ಸಪ್ರೇಟಾಗಿ ಮಾಡ್ಕೋಬೇಕಿದು. ನೋಡಿ, ಇಷ್ಟಿಷ್ಟೇ ನಾವು ನೈವೇದ್ಯಕ್ಕೆ ಮಾಡೋದು. ನೋಡಿ, ಶೇಂಗಾದ ಉಂಡೆ 11 ಉಂಡೆ, ಅದು 10 ಮಾಡಬಾರ್ದು, ಯಾವಾಗಲೂ 11 ಮಾಡಬೇಕು. ಹಾಗಾಗಿ ನೈವೇದ್ಯಕ್ಕೆ ನಮ್ಗೆ 10 ಬೇಕು, ಆದರೆ ನಾನು 11 ಉಂಡೆ ಮಾಡಿದ್ದೀನಿ. ಸಮ ಮಾಡಬಾರ್ದಂತೆ, ಬೇಸ ಮಾಡಬೇಕು. ಹಾಗಾಗಿ 11 ಉಂಡೆ ದಿನ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಅಷ್ಟೇ, ಯಾವತ್ತಾದ್ರೂ ದೇವ್ರ ನೈವೇದ್ಯಕ್ಕೆ ಏನಾದರೂ ಮಾಡಬೇಕಾದ್ರೆ ಸಮ ಮಾಡ್ಕೋಬಾರ್ದಂತೆ. ಅದರಲ್ಲೇ ಇವಾಗ ನಾನು ಎಳ್ಳು ಉಂಡೆನ ಕಟ್ಕೋತೀನಿ. ಎಳ್ಳು ಉಂಡೆ ಕೂಡ ಅಷ್ಟೇ, ಅದು ಕೂಡ 11 ಆಗಲ್ಲ, ಜಾಸ್ತಿನೇ ಆಗುತ್ತೆ. ಜಾಸ್ತಿ ಆದ್ರೆ ಪರವಾಗಿಲ್ಲ, ಆದರೆ 10 ಮಾಡ್ಕೋಬಾರ್ದು ಅಂತ
ಇದನ್ನು ಕೂಡ ಚೆನ್ನಾಗಿ ಈ ತರ ಮಾಡ್ಕೊಂಡು ಇದನ್ನು ಕೂಡ ಉಂಡೆ ಕಟ್ಕೊಳ್ಳಿ. ಇವಾಗ ನಿಮ್ಗೊಂದು ಮಾತು ಕೇಳ್ತೀನಿ, ಹೇಳಿ ಸ್ನೇಹಿತರೆ ಏನು ಅಂತ. ಏನಪ್ಪ ಅಂದ್ರೆ ನಾವು ದೇವ್ರ ನೈವೇದ್ಯಕ್ಕೆ ಅಂತ ಮಾಡ್ತಾ ಇರ್ತೀವಿ. ಏನೇ ಒಂದು ಅಡುಗೆ ಆಗಲಿ ದೇವ್ರ ನೈವೇದ್ಯಕ್ಕೆ ಮಾಡುವಾಗ ನೀವು ಯಾವತ್ತಾದ್ರೂ ಅಬ್ಸರ್ವ್ ಮಾಡಿ ನೋಡಿದರೆಲ್ಲ ಗೊತ್ತಿಲ್ಲ, ದೇವ್ರ ನೈವೇದ್ಯ ಮಾಡೋಕ್ಕಿಂತ ಮುಂಚೆ ಯಾರು ಏನು ತಿನ್ನಬಾರ್ದು, ಯಾರು ಅದನ್ನು ಟೇಸ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ ದೊಡ್ಡವರು. ಅದೇ ಪ್ರಕಾರ ಯಾರು ಕೂಡ ಟೇಸ್ಟೂ ಮಾಡಲ್ಲ, ಯಾರು ಅದನ್ನು ತಿನ್ನೋದು ಇಲ್ಲ ಅಲ್ವಾ. ಆದರೂ ಯಾರು ತಿಂದಲ್ಲ ಅಂದರೆ ಯಾರೋ ಒಬ್ಬರು ಅದನ್ನು ತಿಂದ್ಬಿಟ್ಟು ಹೋಗಿರ್ತಾರೆ, ಆದರೆ ನಮಗೆ ಗೊತ್ತಾಗಲ್ಲ ಅದು ಯಾರು ಅಂತ. ನಿಮ್ಗೆ ಇಲ್ಲಿ ತೋರಿಸ್ತೀನಿ ನಾನು, ನಿಮ್ಗೆ ಕಾಣಿಸ್ತಾ ಇರ್ಬೋದು ಯಾರು ಆದರೂ. ಎಷ್ಟು ಇಲ್ಲಿ ನೋಡಿ, ಇಲ್ಲಿ ನೋಡಿ, ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆಯಾ? ನಾನು ಅವಾಗಿಂದ ಓಡಿಸ್ತಾ ಇದ್ದೀನಿ, ಮತ್ತೆ ಮತ್ತೆ ಬರ್ತಾ ಇದೆ. ನೋಡಿ 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 ಹೆಂಗೆ ಓಡಾಡ್ತಾ ಇದೆ ನೋಡಿ, ಅದೇ ನೊಣ. ಎಲ್ಲಾದರೂ ನೋಡ್ರಿ ನೀವು ದೇವ್ರ ಪೂಜೆ ಟೈಮಲ್ಲಿ ಯಾವಾಗಾದ್ರೂ ಬೇಕಾದರೂ ನೋಡಿ ನೀವು, ಆ ನೊಣ ಇದ್ದೇ ಇರುತ್ತೆ ನೋಡಿ. 11 ಎಳ್ಳುಂಡಿ 11 ಶೇಂಗಾದ ಉಂಡಿ ರೆಡಿ ಆಯಿತು. ಇದು ಎಲ್ಲಿರುತ್ತೋ ಹೆಂಗಿರುತ್ತೋ ಗೊತ್ತಿಲ್ಲ. ಯಾವಾಗ ಮಾಮೂಲಿ ಟೈಮಲ್ಲಿ ಒಂದೂ ಇರಲ್ಲ ನಮ್ಮ ಮನೇಲಿ. ಇವತ್ತು ಉಂಡೆ ಮಾಡ್ತಾ ಇದ್ದೀನಿ, ಅದು ಎಲ್ಲಿಂದ ಬತ್ತೋ ಗೊತ್ತಿಲ್ಲ, ಸಡನ್ನಾಗಿ ಬತ್ತು. ಅದಕ್ಕೆ ನಿಮಗೆ ತೋರಿಸಿದೆ ನಾನು, ಎಲ್ಲಿತ್ತಂತಾನೆ ಗೊತ್ತಿಲ್ಲ ನೋಡಿ. ಇವಾಗ ಹೋಗ್ಬಿಡ್ತು. ಎಲ್ಲೋಯ್ತು ಭಾಗ್ಯ? ಇಲ್ಲ, ಹೋಗ್ಬಿಡ್ತು, ಹೋಯ್ತು. ಇಲ್ಲ, ಅದ್ರ ಪ್ರಸಾದ ತಿನ್ಕೊಂಡು ಹೋಯ್ತೇನೋ, ತಿನ್ಬಿಡ್ತು ಅನ್ಸುತ್ತೆ ಅದಲ್ಲ. ತಿನ್ನಕ್ ಬಿಟ್ಟಿಲ್ಲ, ಅದಕ್ಕೆ ನಾನು ಓಡಿಸ್ತಾ ಇದ್ದೀನಿ. ಬಿಟ್ಟಿಲ್ಲ, ಅದ್ರ ಮೇಲೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಬರ್ತವೆ, ಅಡುಗೆ ಮೇಲೆ ಕೂತ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೆ ಓಡಿಸ್ದೆ ನಾನು. ಅದು ಇಷ್ಟೊತ್ತು ಹೋಗಿಲ್ಲ, ಇವಾಗ ಹೋಯ್ತು ನೋಡಿ, ಚೆನ್ನಾಗೈತೆ ನೋಡಿದ್ರೆ. ಅದೇ ಹೇಳಿದ್ದು, ಎಲ್ಲದಕ್ಕಿಂತ ಮುಂಚೆ ತಿಂದು ಹೋಗೋರೆ ಅವರೇ. ನಾವೆಷ್ಟೇ ಮೀಸಲಿಟ್ಕೊಂಡು ನೈವೇದ್ಯ ಮಾಡಕ್ ಹೋದ್ರು ಅವ್ರನ್ನ ತಡಿಯಕ್ಕೆ ಯಾರಿಂದನೂ ಆಗಲ್ಲ. ಏನ್ರಿ ಇದು? ಇದು ಹೆಸರು ಕಾಳು. ಇದು ಹೆಸರು ಕಾಳು ನೋಡ್ರಿ. ಸ್ವಲ್ಪ ಉಪ್ಪು ಹಾಕೊಂಡು ಅಷ್ಟೇ ರುಬ್ಕೋತೀನಿ ಇದನ್ನ. ಏನ್ ಮಾಡ್ತೀರಿ? ಇದು ವಡೆ ಮಾಡೋಣ ಅಂತ. ವಡೆ ಅಲ್ಲ, ಪಕೋಡ. ಯಾವ ತರ ಪಕೋಡ ಮಾಡೋಣ ಅಂತ. ಇದ್ರೊಳಗೆ ನಾವು ಇವಾಗ ಮೆಣಸಿನ್ಕಾಯನ್ನ ಹಾಕಿ ರುಬ್ಕೊಂಡ್ಬಿಡೋಣ. ಚೆನ್ನಾಗಿರುತ್ತೆ ಈ ತರ ಮಾಡೋದ್ರಿಂದ. ಕಾಯಿ ಕೂಡ ನೀವು ಇದರಲ್ಲಿ ಹಾಕೋಬಹುದು, ಆದ್ರೆ ನಾನು ಸಪ್ರೇಟಾಗಿ ಫಸ್ಟೇ ಇದು ನೋಡಿ ರುಬ್ಬಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಮೆಣಸಿನ್ಕಾಯಿ ಮತ್ತೆ ಹೆಸರು ಕಾಳು ಮಾತ್ರ ಮಿಕ್ಸಿ ಮಾಡ್ಕೊಂಡ್ ಬರ್ತೀನಿ. ಸೌಂಡ್ ನೋಡಿ, ಈ ತರ ರುಬ್ಕೊಂಡ್ಬಂದಿದ್ದೀನಿ. ಮೆತ್ತಗೆ ನುಣ್ಣಗಾಗೆ ರುಬ್ಕೋಬೇಕು. ಇದಕ್ಕೆ ಏನು ಹಿಟ್ಟು ಏನು ಹಾಕಂಗಿಲ್ಲ, ಹಿಟ್ಟು ಯಾವುದು ಮಿಕ್ಸ್ ಮಾಡ್ಕೋಬೇಡಿ. ಆದರೆ ನೀರು ಹಾಕ್ದೇನೆ ರುಬ್ಕೋಬೇಕು. ಕಾಳು ಮಾತ್ರ ಮಿಕ್ಸಿ ಮಾಡ್ಕೋಬೇಕು ನೀವು, ನೀರು ಹಾಕ್ಬಾರ್ದು. ನೋಡಿ ಇಷ್ಟು ಗಟ್ಟಿಯಾಗಿರ್ಬೇಕು ಅದು. ನೀರು ಹಾಕಿಲ್ಲ ಅಂದ್ರೆ ಅಮ್ಮ ಹೆಂಗೆ? ನೀರು ಹಾಕಿಲ್ಲ ಅಂದ್ರೆ ಅದು ಹೆಂಗೆ ಅಷ್ಟು ಅಳಸಾಗುತ್ತೆ? ನೀರು ಹಾಕಿದ್ರೆ ಅಳಸಾಗ್ತದೆ. ನೀರು ಹಾಕಿದ್ರೆ ನೆಂದಿರ್ತದಲ್ಲ, ಒಳಗೆ ನೆಂದು ನೀರು ಹಿಡ್ಕೊಂಡಿರ್ತಲ್ಲ, ಅದೇ ನೀರಿಗೆ ನೀಟ್ ಮೆತ್ತಗೆ ರುಬ್ಬುತ್ತದೆ. ಓ ಹಂಗೆ. ನೋಡೋಣ, ಕಡ್ಲಿಕಾಳು ಕುದಿಯಕ್ಕೆ ಇಟ್ಟಿನಿ. ಹಾಗೆ ನೆನೆಸಿದ್ನಲ್ಲ ಕಡ್ಲಿಕಾಳು, ಅದನ್ನು ಕುದಿಯಕ್ಕೆ ಇಟ್ಟಿನಿ. ಯಾವ ಥರ ವಡೆ ಮಾಡ್ತಾರಮ್ಮ? ಮಾಡ್ತೀನಿ ನೋಡಿ. ಓಕೆ. ಸ್ವಲ್ಪ ಕೊಬ್ಬರಿ ಕಟ್ ಮಾಡಿನೂ ಹಾಕೋಬೋದು. ಕಟ್ ಮಾಡಿ ಹಾಕೊಂಡ್ರೆ ಅದು ಚೆನ್ನಾಗಿರಲ್ಲ ಅನ್ಕೊತೀನಿ, ಆದರೆ ಈ ಥರ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಳಿ. ನಾನು ಕೈಯಲ್ಲೇ ಈ ಥರ ಮಾಡಿ ಹಾಕ್ಕೊತೀನಿ. ನಿಮ್ಮ ಕೈನ ಚಾಕು. ಈ ಥರ ಕಟ್ ಮಾಡಿ ಹಾಕೋ. ಮತ್ತು ಸ್ವಲ್ಪ ಹಸಿ ಶುಂಠಿ ಹಾಕ್ಕೋತಾ ಇದ್ದೀನಿ. ಇದು ಹಸಿ ಶುಂಠಿ ಹಾಕ್ಕೊಳ್ಳೇಬೇಕು, ಇದಕ್ಕೆ ಸಖತ್ತಾಗಿರುತ್ತೆ ಟೇಸ್ಟು. ಇದಕ್ಕೆ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಇದು. ಟೇಸ್ಟ್ ಅಂತೂ ಹೇಳಂಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅಷ್ಟೇ. ನಾವು ಇವಾಗ ಮೆಣಸಿನ್ಕಾಯಿ ಮತ್ತು ಹೆಸರು ಕಾಳು ರುಬ್ಕೊಳ್ಳೋ ಟೈಮಲ್ಲಿ ಉಪ್ಪು ಹಾಕ್ಕೊಂಡಿದ್ವಲ್ಲ, ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಡೋಣ. ಹಿಟ್ಟಿನ ಟೇಸ್ಟ್ ನೋಡ್ಕೊಂಡು ಬೇಕಾದ್ರೆ ಆಮೇಲೆ. ಇದು ನೈವೇದ್ಯಕ್ಕೆ ಮಾಡ್ತಾ ಇಲ್ಲ, ಹಾಗೆ ಮಾಡ್ತಾ ಇರೋದು ಸುಮ್ಮನೆ ತಿನ್ನಕ್ಕೆ ಅಂತ. ನನಗೆ ತಿನ್ನಕ್ಕ ಮಾಡ್ತಾ ಇರೋದು ಇದು. ಇದನ್ನಾದ್ರೂ ಸ್ವಲ್ಪ ಟೇಸ್ಟ್ ಮಾಡ್ಬೋದು. ಇದನ್ನ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ. ಏನಮ್ಮ ಇದು ಬೆಮ್ಮ?
ತುಂಬ ಚೆನ್ನಾಗಿರುತ್ತೆ ಇದು ಹೆಸರು ಕಾಳದು ವಡೆ. ನಿಮಗೆ ಸಖತ್ತಾಗಿ ಘಮ ಕೊಡುತ್ತೆ ತಿಂದರೆ. ನೋಡಿ ಈ ಥರ ಕಲಿಸ್ಕೋಬೇಕು. ಏನು ಹಾಕೊಳ್ಕೋಬೇಡಿ ಹಿಟ್ಟು. ಬೇಕಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋಬೋದು, ಬೇಡ. ಆದರೆ ಹೀಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು. ಟೇಸ್ಟು ಸಖತ್ತಾಗಿರುತ್ತೆ ಇದು. ಯಾರೆಲ್ಲ ಮಾಡಿದ್ರೆ ಕಮೆಂಟ್ ಮಾಡಿ. ನಾನಂತೂ ನೋಡಿಲ್ಲ, ಯಾರು ಮಾಡಿದ್ದಾರೆ ಗೊತ್ತಿಲ್ಲ. ನಾನು ತುಂಬ ದಿನಗಳಾಯಿತು ಇದು ಮಾಡಿ. ದಿನಗಳನ್ನೋಕ್ಕಿಂತ ತುಂಬ ವರ್ಷಗಳಾಯಿತು ನಾನು ಈ ವಡೆ ಮಾಡಿಬಿಟ್ಟು. ಇವಾಗ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳಿ, ಉಪ್ಪು ಖಾರ ಹೀಗೆ ಇಟ್ಕೊಂಡು ಆಮೇಲೆ ಮಾಡ್ಕೊಳ್ಳೋಣ. ನೋಡಿ ಇದು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಏನ್ ಮಾಡ್ಲಿಕತ್ತೀರಿ? ಇವಾಗ ಕಡಲೆ ಉಚ್ಚಿ ಒಗ್ಗರಣೆ ಮಾಡ್ಕೊಳತ್ತೀನಿ ನೋಡ್ರಿ. ಬಾಡಿ ಏನ್ ಸಿಡ್ತಾವಮ್ಮ ಹಂಗ? ಹಸಿ ಇರ್ತವಲ್ಲ ಸಿಡ್ತಾವ. ಹಾಗೆ ಈರುಳ್ಳಿ, ನೋಡ್ರಿ ಉಚ್ಚುಳಿ ಒಗ್ಗರಣೆ ಮಾಡತ್ತೀನಿ. ಕಡಲೆ ಉಚ್ಚುಳಿ ಇದು. ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಂಡಿನಿ. ನೀವು ಬೇಕಾದ್ರೆ ಅದು ಕೂಡ ಹಾಕೋಬೋದು ಇದಕ್ಕೆ. ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು, ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಹಸಿ ಶುಂಠಿನ ಹಾಕೋತಾ ಇದ್ದೀನಿ. ಇದಕ್ಕೆ ಹಸಿ ಶುಂಠಿ ಹಾಕೋಬೇಕು, ಯಾಕಂದರೆ ಕಡ್ಲಿ ಹಾಕಿರ್ತಲ್ವಲ್ಲ, ಕಡ್ಲಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಹಸಿ ಶುಂಠಿ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಅಂತ. ಹಾಗೆ ಏನಾದರೂ ಸ್ವಲ್ಪ ಗ್ಯಾಸ್ಟ್ರಿಕ್ ಐಟಮ್ ಮಾಡ್ತಾ ಇದ್ದರೆ ನಾವು ಅದಕ್ಕೆ ಹಸಿ ಶುಂಠಿ ಹಾಕ್ಕೊಂಡಿದ್ರೆ ತುಂಬ ಒಳ್ಳೆಯದು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಸಿ ಶುಂಠಿ ಎಲ್ಲ ಸ್ವಲ್ಪ ಫ್ರೈ ಆಗಲಿ. ನೋಡ್ರಿ ಅರಿಶಿನ ಹಾಕ್ಕೋತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ಕೊಬ್ಬರಿ ಹಾಕ್ಕೋತಾ ಇದ್ದೀನಿ. ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೋಬೇಕಿದು. ನೋಡಿ ಈಗ ಚೆಂದ ಫ್ರೈ ಆಗೈತಿ. ಇವಾಗ ನಾವು ಕಾಳನ್ನ ಹಾಕ್ಕೊಂಡ್ಬಿಡೋಣ. ನಾನು ಕಾಳನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಳಲ್ಲಿ ನಾನು ಶೇಂಗದ ಕಾಳು ಕೂಡ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದ್ರ ಜೊತೆಗೆ ಕಡಲೆ ಬೀಜದ ಜೊತೆಗೆ ಕಡಲೆ ಇದೆಯಲ್ಲ, ಅದ್ರ ಜೊತೆಗೆ ಸ್ವಲ್ಪ ಶೇಂಗದ ಕಾಳು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸಖತ್ತಾಗಿರುತ್ತೆ ತಿನ್ನೋಕ್ಕಂತೂ. ತಿನ್ನೋ ಟೈಮಲ್ಲಿ ನಿಮಗೆ ಗೊತ್ತಾಗುತ್ತೆ ಟೇಸ್ಟಿ ಎಷ್ಟು ಸಖತ್ತಾಗಿ ಬರುತ್ತೆ ಅಂತ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕೀಗ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ರಂತ. ಕಡ್ಲಿನ ನಾನು 1-2 ವಿಸಿಲ್ ಹೊಡ್ಸ್ಕೊಂಡಿದ್ದೀನಿ. ಸ್ವಲ್ಪ ನೀಟಾಗಿ ಬೇಯಿಸ್ಕೋಬೇಕು. ಕಡ್ಲಿ ನೆಂದರೆ ಸಾಕಾಗಲ್ಲ, ಬೇಯಿಸ್ಕೊಡ್ರಿ. 2 ವಿಸಿಲ್ ಹಾಕ್ಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಮಗೆ ಕಡ್ಲಿ ಗುಗ್ರಿ ರೆಡಿ ಆಗಿದೆ ಅಷ್ಟೇ. ಇವಾಗ ಸ್ವಲ್ಪ 1 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಫಸ್ಟೇ ಬೇಯಿಸ್ಕೊಂಡಿರ್ತೀವಿ ಮೆತ್ತಗೆ. ನೋಡ್ತಾ ಇರ್ಬೇಕು, ಇದು ಬಿಸಿ ಇದೆ ನೋಡ್ರಿ. ಈ ಥರ ಬೇಯಿಸ್ಕೊಂಡ್ಬಿಡ್ಬೇಕು, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡ್ರಿ ಇದು ಇವಾಗ 2 ನಿಮಿಷ ಇದನ್ನು ಮುಚ್ಚಿ ಬಿಟ್ಬಿಡೋಣ. ನೋಡ್ರಿ ಈಗ 2 ನಿಮಿಷ ಆಯ್ತು. ಇದು ಕುದ್ದದ ಚೆಂದಾಗೆ. ಇದಕ್ಕೆ ಲಾಸ್ಟಿಗೆ ಏನಿಲ್ಲ, ನಾವೀಗ ಕೊತ್ತಂಬರಿ ಹಾಕೊಂಡ್ಬಿಟ್ರೆ ಮುಗೀತು ನೋಡ್ರಿ. ಮಸ್ತ್ನಾಗಿ ರೆಡಿ ಐತಿ. ಈಗ ಹಾಗೆ ಬಿಟ್ಬಿಡೋಣ್ರಿ ಅದಕ್ಕೆ ಮುಚ್ಚಿ. ನೋಡ್ರಿ ಎಣ್ಣೆ ಕಾದೈತಿ. ಈ ಥರ ಮಾಡ್ಕೊಂಡು ಇದ್ರಾಗ ಬಿಟ್ಕೊಂಡು ನೋಡ್ರಿ. ಕೈಯಾಗ ತೋರಿ ಒಂಚೂರು ಹಿಂಗೆ ರೌಂಡ್ ಮಾಡ್ಕೊಡ್ರಿ. ಹಾಗೆ ಈ ಥರ ಮಾಡ್ಕೊಡ್ರಿ. ಎಣ್ಣೆಗೆ ಬಿಡ್ರಿ ಅಷ್ಟೇ ನೋಡ್ರಿ. ಸಣ್ಣ ಸಣ್ಣ ಮಾಡ್ಕೊ, ಭಾಳ ದೊಡ್ಡ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಈಗ ಅವಾಗ ಉದ್ದಿನ ವಡ ಮತ್ತು ಇದ್ರದ್ದು ಉದ್ದಿನದು ಇದು ಅಲಸಂದಿದು ಮೆಟ್ಗೆ ಕಾಳು ಮಾಡ್ತಿದ್ರಿ. ಆರೋಗ್ಯಕ್ಕೆ ಭಾಳ ಒಳ್ಳೇದಿರುತ್ತೆ ಮೆಟ್ಗೆ ಕಾಳಿಂದು. ಅದು ಕೂಡ ಹಿಂಗೆ ಸೇಮ್ ಮಾಡ್ತಾರೆ. ಇದು ಕಾಳು, ಹೆಸರು ಕಾಳು, ಅದು ಮೆಟ್ಗೆ ಕಾಳು ಸೇಮ್ ಇದೇ ಥರ ಮಾಡ್ತಾರೆ. ಜ್ವರ ಏನಾದರೂ ಹುಷಾರಿಲ್ದಾಗ ಆ ಥರ ಮಾಡಿಕೊಡ್ತಾ ಇದ್ರಂತ ಅವಾಗ. ಇದು ಹಾಕಿದ ತಕ್ಷಣ ಕೈ ಆಡಿಸ್ಕೊಬೇಡ್ರಿ, ಒಂಚೂರು ಕಲರ್ ಬರಬೇಕು ನೋಡಿರಿ. ಈ ಥರ ಆದಮೇಲೆ ನೀವು ತಿರುಗಿಸಿ ಹಾಕ್ಕೊಡ್ಬೇಕು. ಸಡನ್ನಾಗಿ ತಿರುಗಿಸಿ ಹಾಕ್ಕೊಂಡ್ರೆ ಏನಾಗ್ತದ, ಒಡ್ಕೊಂಡ್ಬಿಡ್ತೈತಿ ಇದು. ಈ ಥರ ತಿರುಗಿಸ್ಕ ಹಾಕ್ಕೊಡ್ರಿ. ಧ್ವನಿ ತುಂಬ ಕೆಟ್ಟದಾಗಿ ಕೇಳ್ತಾ ಇದೆ ಅಂತ ಅನ್ಕೊತೀನಿ.
ನೋಡ್ರಿ ಅದು ಸ್ವಲ್ಪ ಹಸಿ ಇರೋದ್ರ ಕೈ ಹಾಕ್ರಿ ಅದು ಹೆಂಗೆ ಬಿಟ್ಕೊಂತ ನೋಡ್ರಿ ಇಲ್ಲಿ ಬೆಲ್ಲ ಹೆಚ್ಚಕತ್ತಾಳ ಭಾಗ್ಯ ಅಂದ್ರೆ ಬೆಲ್ಲದ ನಾಗಪ್ಪ ಮಾಡಬೇಕು. ನಮ್ಮ ಮನೆ ಬೆಳ್ಳಿ ನಾಗಪ್ಪ ಆಗಲಿ ಹಿತ್ತಾಳಿದಾಗಲಿ ಇಲ್ಲ, ಹಾಗಾಗಿ ಬೆಲ್ಲದ್ದೇ ಮಾಡ್ಬೇಕು ನಾಗಪ್ಪನೀಗ. ಬೆಲ್ಲ ಹೆಚ್ಕೊಂಡು ಭಾಗ್ಯ ನಾಗಪ್ಪನ ರೆಡಿ ಮಾಡ್ತಾಳ. ಅಲ್ಲಿವರೆಗೂ ನಮ್ಮ ಓಡೆ ಕೂಡ ರೆಡಿ ಆಗ್ತದೆ ಇದು ಪಕೋಡ. ನೋಡ್ರಿ ಈಗ ಇದು ರೆಡಿ ಆಗ್ಯಾವು. ಇಷ್ಟು ಕಲರ್ ಬಂದ್ರೆ ಸಾಕು. ಇದು ಒಳಗೆ ಸಾಫ್ಟಾಗಿ ಮ್ಯಾಲ ಗರಿ ಗರಿಯಾಗಿ ಸಖತ್ತಾಗಿರುತ್ತೆ. ನೋಡ್ರಿ ಹೆಂಗೆ ಸುಂದರ ಆತು, ಮಸ್ತ್ ಬರ್ತಾವ್ರಿ. ನೋಡ್ರಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳತ್ತೀನಿ. ನಾವು ಈ ರೀತಿ ಮಾಡ್ತೀವಿ. ಮೇನ್ ನೋಡ್ರಿ ಎಳ್ಳುಂಡಿ ಮತ್ತು ಗುಗ್ರಿ ನೈವೇದ್ಯಕ್ಕೆ ಬೇಕೇ ಬೇಕಿವು. ನೋಡ್ರಿ ಇಷ್ಟ ನೈವೇದ್ಯಕ್ಕೆ ಮಾಡ್ಕೊಂಡಿದ್ದೀನಿ. ಈಗ ಫಸ್ಟ್ ನೀರ್ ಹಾಕಿ ದೇವ್ರನ್ನ ಇದು ಮಾಡೋಣ. ನೀನು ಹಚ್ಚಿ ನೀನು ಹಾಕು. ಅಲ್ಲಿ ಊದಿನ ಕಡ್ಡಿತ್ತು. ಈಗ ಬೆಲ್ಲದ ಹಾಲು ಅಷ್ಟು. ನಮ್ಮೋನ್ ಪಾಲ್, ನಮ್ಮಪ್ಪನ ಪಾಲ್ ಅನ್ನೋ, ನಮ್ಮ ಅಣ್ಣನ ಪಾಲ್, ನಮ್ಮ ಅಕ್ಕನ ಪಾಲ್, ಸಿದ್ಧಾರ್ಥನ ಪಾಲ್, ನಮ್ಮ ಮಾಯಿ ಪಾಲ್, ಮುತ್ತನ ಪಾಲ್, ಎಲ್ಲಾರ ಪಾಲ್. ನಾಗಪ್ಪಗಾಲ ಎರ್ದೆ ನಕ್ಕೋಲ ಹಿಂಗ್ ಹೇಳ್ಬೇಕು. ನೀ ಹೇಳಿವಾಗ ನಿಮ್ಮ ಅಪ್ಪನ ಪಾಲ್ ನಿಮ್ಮ ಅಣ್ಣನ ಪಾಲ್ ಹೇಳ್ಬೇಕು. ಹೇಳ್ಬೇಕು ಹೇಳು. ನಮ್ಮ ಪಾಲ್, ನಮ್ಮ ಅಪ್ಪನ ಪಾಲ್, ನಮ್ಮ ಅಣ್ಣನ ಪಾಲ್, ಎಲ್ಲಾರ ಪಾಲ್. ನಾಗಪ್ಪಗಾಲ ಎರ್ದೆ ನಕ್ಕೋಲ ಹಿಂಗ್ ಹೇಳ್ಬೇಕು. ತಾಟಿಡು ಮುಂದ್ ಎದ್ದ ಎಡಿ. ಬಗ್ಗಿಲ್ಲ ನಾಗಪ್ಪ ಬೀಳು. ಇಲ್ಲ ಹೊರಗೆ ಬೆಳಿ ಬಾ.
ನೋಡ್ರಿ ನಾಗಪ್ಪಗ ಹಾಲು ಎರ್ದೇವು ನಾವಂತೂ ಇಷ್ಟೇ ಮಾಡ್ತೀವಿ. ನೀವೆಲ್ಲ ಹೆಂಗೆ ಮಾಡ್ತೀರ ಅಂತ ಹೇಳ್ರಿ. ನೋಡಿ ನಮ್ಮ ಬೆಲ್ಲದ ನಾಗಪ್ಪ ಹಿಂಗದನ. ನಮ್ಮ ಮನೆಗೆ ಯಾವುದು ಕಂಚಿಂದು ಆಗಲಿ ಬೆಳ್ಳಿದಾಗಲಿ ಯಾವುದು ಇಲ್ಲ ನಾಗಪ್ಪಂದು ಆ ಮೂರ್ತಿ. ಹಾಗಾಗಿ ನಾವು ಬೆಲ್ಲದ್ಲೇನೆ ಮಾಡಿ ಎರಿತೀವಿ ವರ್ಷ. ಊರಲ್ಲಿ ಆದ್ರೆ ಅಲ್ಲಿ ಊರಾಗ ನಾಗಪ್ಪನ ಮೂರ್ತಿ ಐತಿ ಅದ್ರಲ್ಲೇ ಎರಿತೀವಿ. ಇಲ್ಲೇ ಆದ್ರೆ ಬೆಲ್ಲದ್ಲೇ ಮಾಡ್ತೀವಿ. ನೋಡ್ರಿ ಇಷ್ಟ ಐತ್ರಿ ನಾಗಪ್ಪನ ಪೂಜೆ ಇವತ್ತಿಂದು. ಮತ್ತು ನಾಡಿದ್ದು ಬೇರೆ ಇರ್ತೈತಿ, ಅದು ಮತ್ತೆ ವಿಡಿಯೋ ಮಾಡಿ ಹಾಕ್ತೀವಂತ ಅದು ಕೂಡ ನೋಡ್ರಿ. ಈಗ ನಾಗಪ್ಪಂದೆಲ್ಲ ಪೂಜೆ ಮುಗೀತಲ್ಲ, ಇನ್ನೇನೈತಿ ನಮ್ಮದು ತಿನ್ನೋ ಕಾರ್ಯಕ್ರಮ. ಇನ್ನೆಲ್ಲ ಮಾಡಿರೋದೆಲ್ಲ ತಿನ್ಬೇಕು ಪ್ರಸಾದಗಳು. ನೋಡ್ರಿ ನಾಗರ ಪಂಚಮಿಗೆ ಒಂದ ತಿದ್ದವ್ರು ಪೂಜೆ ಎಲ್ಲ ಮುಗಿದ್ಮೇಲೆ ಬಾಯಿ ಸಕ್ರೆ ಹಾಕೊಂಡು ಸ್ವಲ್ಪ ನೀರು ಕುಡಿದು ಒಂದಕ್ಕೆ ಬಿಟ್ಟು ಆಮೇಲೆ ಇದೆಲ್ಲ ತಿನ್ಬೇಕು ನೋಡ್ರಿ. ಇವಾಗ ಅದೇ ಮಾಡ್ತಿದ್ದೆಲ್ಲ. ನೋಡ್ರಿ ಈಗ ಏನ್ ಮಾಡಿರ್ತೀವಿ ಎಲ್ಲ ಇವಾಗ ಸ್ವಲ್ಪ ತಿನ್ಲೇಬೇಕು, ಯಾವ್ದನ್ನು ಮಿಸ್ ಮಾಡಬಾರ್ದು. 3 ಜನ 3 ತಾಟ್ ಅಲ್ಲ. ಅಮ್ಮ ಚೂಡ ಸ್ವಲ್ಪ ಹಾಕ್ರಿ ನನಗ. ಇನ್ನ ಆಕೆ ಇಲ್ಲ, ಹಾಕಕ್ಕೆ ಮುಂಚೆನೆ ಹೇಳ್ಬಿಡ್ತಾಳ. ಸಾಕು ನಂಗೆ. ಆಮೇಲೆ ನೀನೇ ಇನ್ನೊಂದ್ಸತಿ ಹಾಕು ಅಂತಿ. ಅಮ್ಮ ರವದುಂಡಿ ಇರ್ಬೇಕಾಗಿತ್ತಲ್ಲ. ರವದುಂಡಿ ಮಾಡ್ದಾಗ ತಿನ್ನಲ್ಲ, ಮಾಡದೇ ಇರಬೇಕಂತ ಭಾಗ್ಯ. ನೋಡ್ರಿ ತಾಟ್ ರೆಡಿ. ಅದು ಈ ತರ ನೋಡ್ರಿ ನಮ್ದು ನಾಗರ ಪಂಚಮಿ ಹಬ್ಬ. ಬರ್ರಿ ಎಲ್ಲಾರು ನಾವು ನಾಗರ ಪಂಚಮಿದು ಫಳಾರ ಮಾಡೋಣಂತ. ಥ್ಯಾಂಕ್ ಯು ಎಲ್ಲರಿಗೂ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯ್ತು ಒಂದು ಲೈಕ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಬರುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೀವು ಹಬ್ಬ ಹೆಂಗೆ ಮಾಡಿದ್ರಿ ಅಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೀವೇನೆಲ್ಲ ಹಬ್ಬಕ್ಕೆ ಮಾಡಿದ್ದೀರಂತ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ಬಾಯ್.